ಎಕ್ಸ್ಪೆನ್ಸಸ್. ಆಫೀಸ್ ಎಕ್ಸ್ಪೆನ್ಸಸ್ ಬರೋದು ಇದರಲ್ಲಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಬರೋದು. ಯಾವುದಿದು? ಆಫೀಸ್ ಎಕ್ಸ್ಪೆನ್ಸಸ್. ಸೊ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಹೆಡ್ಡಿಂಗ್ ಹಾಕಿ ಕರೆಕ್ಟಾಗಿ ಕ್ವಶನ್ ಅಲ್ಲಿ ನೋಡಿ ಯಾವ್ದಾವ್ದು ಆಫೀಸ್ ಎಕ್ಸ್ಪೆನ್ಸಸ್ ಇದೆ ಅಂತ. ಯು ಗಾಟ್ ಓನ್ಲಿ 3 ಆಫೀಸ್ ಎಕ್ಸ್ಪೆನ್ಸಸ್: ಸ್ಯಾಲರೀಸ್, ಸ್ಟೇಷನರಿ, ಆಫೀಸ್ ಲೈಟಿಂಗ್. ಅದೇ ಬರ್ಕೋತೀನಿ. ಸ್ಯಾಲರೀಸ್, ಸ್ಟೇಷನರಿ, ಆಫೀಸ್ ಲೈಟಿಂಗ್. ಓಕೆ, ಅಮೌಂಟ್ ಬರ್ಕೊಂಬಿಡೋಣ. ಸ್ಯಾಲರೀಸ್ in the year of 2012 is 10,000 and in 2013 is 15,000. ಮತ್ತೆ ಸ್ಟೇಷನರಿ in the year of 2012 is 300 and in the year of 2013 is 500. ಆಫೀಸ್ ಲೈಟಿಂಗ್ 2012 ಅಲ್ಲಿ 1000, 2013 ಅಲ್ಲಿ 1250. ಓಕೆನಾ? ನೆಕ್ಸ್ಟ್ ಯಾವ್ದಿರೋದು? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಐ ವಿಲ್ ರೈಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಈ ಹೆಡ್ಡಿಂಗ್ ಬರೀಬೇಕು ಅಂತ ಏನಿಲ್ಲ, ಬರೆದ್ರೆ ಚೆನ್ನಾಗಿ ಅಷ್ಟೇ. ಓಕೆನಾ? ನೆಕ್ಸ್ಟ್ ಈಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಓಕೆ, ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇಂದ ಯಾವ್ದಾವ್ದಿದೆ ಅಂತ ನೋಡಿದ್ವಿ ನಾವು. ಯು ಗಾಟ್ ಓನ್ಲಿ ಒನ್ ಇನ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ದಟ್ ಈಸ್ ವಾಟ್? ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಇನ್ ದ ಇಯರ್ ಆಫ್ 2012 is 350 and in 2013 ಇಲ್ಲ, ನಿಲ್. ಓಕೆ, ಈಗ ಬಂದಿರೋ ಆನ್ಸರ್ಗೆ ಇದಿಷ್ಟು ಮೈನಸ್ ಮಾಡಿದರೆ ವಾಟ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ ಆಪರೇಟಿಂಗ್ ಪ್ರಾಫಿಟ್. What you will get now? You will get what is called as operating profit. Okay, Vishal. So gross profit ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಬೇಕು. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವ್ದು ಅಂತ ಕೊಟ್ಟಿದ್ದಾರೆ, ಅದನ್ನು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಹೆಡ್ಡಿಂಗ್ ಹಾಕಿ ಅದನ್ನೆಲ್ಲ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸಿದ್ದೇನೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಬರುತ್ತೆ. ಓಕೆನಾ? ನೀವು ನೀಟಾಗಿ ಫಾರ್ಮ್ಯಾಟ್ ಓದಿದ್ರೆ, ನಾನು ಹಾಕಿರೋ ಫಾರ್ಮ್ಯಾಟ್ ನೀಟಾಗಿ ನೋಡ್ಕೊಂಡಿದ್ರೆ ಇದು ಈಸಿ ಆಗುತ್ತೆ, ಕಷ್ಟ ಆಗಲ್ಲ. ಓಕೆನಾ? ಸೊ 64,000 minus 10,000 minus 300 minus 1,000 minus 350 ಎಷ್ಟಾಗುತ್ತೆ? 52,350. ಆಪರೇಟಿಂಗ್ ಪ್ರಾಫಿಟ್ ಎಷ್ಟಿದೆ? 52,350. ಇದು ಫಾರ್ಮ್ಯಾಟ್ ನೀವು ನೀಟಾಗಿ ಕಲ್ತಿಲ್ಲ ಅಂದ್ರೆ ಥರ್ಡ್ ಚಾಪ್ಟರು ರೇಷಿಯೋಸ್ ಕೂಡ ಮಾಡಕ್ ಬರಲ್ಲ ನಿಮಗೆ, ಬರ್ದಿಟ್ಕೊಂಬಿಡಿ. ಈ ಫಾರ್ಮ್ಯಾಟ್ ಬೇಸಿಸ್ ಇದು ಬೇಸು. ಓಕೆನಾ? ನೀವು ಥರ್ಡ್ ಪ್ರಾಬ್ಲಮ್ಸ್ ಮಾಡಬೇಕು ಅಂತ ಅಂದ್ರೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ತುಂಬಾ ಮಾರ್ಕ್ಸ್ ಕ್ಯಾರಿ ಆಗಿದೆ ಥರ್ಡ್ ಚಾಪ್ಟರ್ ಇಂದ. ಥರ್ಡ್ ಚಾಪ್ಟರ್ ನೀಟಾಗಿ ಮಾಡಬೇಕು ಅಂದ್ರೆ ಇದು ನೀಟಾಗಿ ಕಲಿಬೇಕು. ಇದು ನೀಟಾಗಿ ಕಲ್ತಿಲ್ಲ ಅಂದ್ರೆ ಥರ್ಡ್ ಚಾಪ್ಟರ್ ಮಾಡಕ್ ಬರಲ್ಲ. ಓಕೆ, ನೆಕ್ಸ್ಟ್ 92,000 ಬಂದಿರೋ 92,000ಗೆ ಮೈನಸ್ 15,000 ಮೈನಸ್ 500 ಮೈನಸ್ 1,250. ಇಲ್ಲಿ ಏನು ಇಲ್ಲ, ಎಷ್ಟಾಗುತ್ತೆ? 75,250. So what are we supposed to do for this? For this we should deduct less non-operating expenses. Operating ಇಂದ ಆಯ್ತು. ಈಗ ಏನ್ ಮಾಡ್ಬೇಕು ನಾವು? ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಯಾವ್ದಾವ್ದಂತ ತಗೊಂಡಿದೀವಿ? ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಎಷ್ಟಿದೆ? ಯು ಗಾಟ್ ಓನ್ಲಿ 2 non-operating expenses. One is loss on sale of investment and one more is depreciation. ಅದೇ ಬರಿತೀನಿ. One is loss on sale of investment and one more is depreciation. Okay, you got 2. Loss on sale of investment ಒಂದು, depreciation ಒಂದು. So loss on sale of investment ಎಷ್ಟಿದೆ? ಕ್ವಶನ್ ನೋಡಿ. loss on sale of investment is 2,000 in the year of 2012 and in the year of 2013 loss on sale of investment is 2,500. Next to depreciation in the year of 2012 is 500 and in the year of 2013 is 800. So ಬಂದಿರೋದು 52,350ಗೆ 52,350 minus 2,000 ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ 500 ಮಾಡಿದ್ರೆ ವಿ ವಿಲ್ ಗೆಟ್ 49,850. ಇಲ್ಲಿ ಬಂದ್ರೆ ಯು ಗಾಟ್ 75,250. ಅದಕ್ಕೆ ಮೈನಸ್ 2,500 ಮೈನಸ್ 800 ಮಾಡಿದ್ರೆ ವಿ ವಿಲ್ ಗೆಟ್ 71,950. Okay, I will continue here.
ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ವಾಟ್ ದ ಬ್ಯಾಲೆನ್ಸ್ ಯು ಗಾಟ್ ಇನ್ ದ ಇಯರ್ ಆಫ್ 2012 and 2013, right? So 2012 ಅಲ್ಲಿ 79,000. It is here in the year of 2012 is how much? 49,856. Okay, I will write the same. 49,856. And in the year of 2013 is 71,950. Okay, 71,950. So ಇದಕ್ಕೆ ಏನು ಮಾಡಬೇಕು? ವಿ ಆರ್ ಸಪೋಸ್ ಟು ಆ್ಯಡ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಇದಕ್ಕೆ ಏನು ಮಾಡ್ತೀವಿ ನಾವು? ಇದಕ್ಕೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ನ ಆ್ಯಡ್ ಮಾಡ್ತೀವಿ. ಓಕೆ, ಸೊ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಎಷ್ಟೊಂದಿದೆ, ಬಟ್ ನಮಗೆ ಕೊಟ್ಟಿರೋದು ಯಾವುದು? ಒಂದೇ ಒಂದು, ದಟ್ ಈಸ್ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 2012 ಅಲ್ಲಿ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 2,000. ಈವನ್ ಇನ್ 2013 ಈಸ್ ಹೌ ಮಚ್? 2,000. ಇದೇನು ಮಾಡಬೇಕು? ಲೆಸ್ ಮಾಡೋದಲ್ಲ, ಆ್ಯಡ್ ಮಾಡಬೇಕು. 49,856 ಪ್ಲಸ್ 2,000 ಎಷ್ಟಾಗುತ್ತೆ? 51,856. ನೆಕ್ಸ್ಟು ಇದು 71,950 ಪ್ಲಸ್ 2,000 ಎಷ್ಟಾಗುತ್ತೆ? 73,950. ಓಕೆ, ದಿಸ್ ಈಸ್ ದ ಲಾಸ್ಟ್, ದಟ್ ಈಸ್ ಪ್ರಾಫಿಟ್. ಬಿಫೋರ್ ಟ್ಯಾಕ್ಸ್ ಅಂತ ಬರಿತೀನಿ, ಯಾಕಂದರೆ ಟ್ಯಾಕ್ಸ್ ಇದೆ. ಟ್ಯಾಕ್ಸ್ ಇರಲಿಲ್ಲ ಅಂದರೆ ಜಸ್ಟ್ ಪ್ರಾಫಿಟ್ ಬರೆದಿದ್ರೆ ಸಾಕಾಗ್ತಿತ್ತು. ಟ್ಯಾಕ್ಸ್ ಇರೋ ಕಾರಣ ಬಿಫೋರ್ ಟ್ಯಾಕ್ಸ್ ಅಂತ ಬರ್ತಿದ್ದೀನಿ. ಸೊ ಲೆಸ್ ಟ್ಯಾಕ್ಸ್ ಅಟ್ ಎಷ್ಟು ಹೇಳಿದರೆ ಟ್ಯಾಕ್ಸು? ಟ್ಯಾಕ್ಸ್ ಈಸ್ ಅಟ್ 50%. ಇದು ಮಾಡಿದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. ಆ್ಯಂಡ್ ವಿತ್ ದಟ್ ಪ್ರಾಬ್ಲಮ್ ಗೆಟ್ಸ್ ಕಂಪ್ಲೀಟೆಡ್. ಓಕೆ, ಸೊ 51,856 ಇಂಟು 50% ಎಷ್ಟಾಗುತ್ತೆ? 25,928. ಓಕೆ, ಸೊ ಮೈನಸ್ ಮಾಡಿದಾಗ ಈವನ್ ಯು ವಿಲ್ ಗೆಟ್ 25,928 ಬಿಕಾಸ್ 50% ಇದೆ. ನೆಕ್ಸ್ಟು 73,950 ಇಂಟು 50% ಮಾಡಿದರೆ ಯು ವಿಲ್ ಗೆಟ್ 36,975. ಮೈನಸ್ ಮಾಡಿದರೆ ಅಷ್ಟೇ ಬರುತ್ತೆ. ಓಕೆನಾ? ಸಿ ಒನ್ಸ್ ಅಗೇನ್ ಐ ವಿಲ್ ಗೋ ವಿತ್ ರಿಕಾಲಿಂಗ್ ಯು ಹೋಲ್ ಥಿಂಗ್. ಜಸ್ಟ್ ಲಿಸನ್. ಕ್ವಶನ್ ಕೊಟ್ಟ ತಕ್ಷಣ ಏನಿದೆ, ನಾನ್ ಆಪರೇಟಿಂಗ್ ಇನ್ಕಮ್ಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದೆನಾ ಅಂತ ನೋಡಿ. ನಾನ್ ಆಪರೇಟಿಂಗ್ ಇನ್ಕಮ್ಸ್ ಮತ್ತು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ವಾಟ್ ಆರ್ ಯು ಸಪೋಸ್ ಟು ಡೂ? ಅದೇನಾದರೂ ನಾನ್ ಆಪರೇಟಿಂಗ್ ಇನ್ಕಮ್ಸ್, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇದ್ದರೆ ಫಾರ್ಮ್ಯಾಟಲ್ಲಿ ಅದನ್ನು ಮೆನ್ಷನ್ ಮಾಡಿ. ಅಂದರೆ ಈಗ ಸೇಲ್ಸ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡ್ತೀರಾ, ಬರದೆ ಆಪರೇಟಿಂಗ್ ಪ್ರಾಫಿಟ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೇಗೆ ಸಿಗುತ್ತೆ? ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ರೆ ಅದೇ ಹಾಕ್ತೀರಾ, ಕ್ವಶನಲ್ಲಿ ಕೊಟ್ಟಿಲ್ಲ ಅಂದರೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ಮಾಡೋಕ್ಕೆ ಏನು ಫಾರ್ಮ್ಯಾಟ್ ಇದೆ? ಓಪನಿಂಗ್ ಸ್ಟಾಕ್, ಆ್ಯಡ್ ಪರ್ಚೇಸಸ್, ಲೆಸ್ ವೇಜಸ್, ಲೆಸ್ ಕ್ಲೋಸಿಂಗ್ ಸ್ಟಾಕ್. ಸೊ ಇದು ಮಾಡ್ದಾಗ ಬರದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು, ಬಂದಿರೋಂಥ ಸೇಲ್ಸ್ಗೆ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿದರೆ ಆಪರೇಟಿಂಗ್ ಪ್ರಾಫಿಟ್ ಬರುತ್ತೆ. ಆಪರೇಟಿಂಗ್ ಪ್ರಾಫಿಟ್ಗೆ ಏನು ಮಾಡ್ಬೇಕು ನಾವು? ಬಂದಿರೋ ಆಪರೇಟಿಂಗ್ ಪ್ರಾಫಿಟ್ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು. ಓಕೆನಾ? ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಯಾವ್ದು ಬರುತ್ತೆ? ಆಫೀಸ್ ಲೈಟಿಂಗ್ ಬರುತ್ತೆ, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಬರುತ್ತೆ, ಸ್ಯಾಲರೀಸ್ ಟು ಸ್ಟಾಫ್ ಬರುತ್ತೆ. ಓಕೆನಾ? ಈ ಮೂರು ಮ್ಯಾಕ್ಸಿಮಮ್ ಮೇಜರ್ ಆಗಿ ಕೇಳೋದು ಈ ಮೂರೇ. ಓಕೆನಾ? ಈ ಮೂರು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಸೊ ಈ ಮೂರನ್ನು ಮೈನಸ್ ಮಾಡಬೇಕು. ನಿಮಗೆ 2 ಕೇಸಸ್ ಇದೆ. ಯಾವ್ದಾವ್ 2 ಕೇಸಸ್ಸು? ಒಂದು ಕೇಸಲ್ಲಿ ಏನಾಗುತ್ತೆ, ಡೈರೆಕ್ಟ್ ಆಗಿ ಅವರೇ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಅಮೌಂಟ್ ಕೊಟ್ಟಿರ್ತಾರೆ. ಅದು ಈಸಿ ಆಗುತ್ತೆ. ಡೈರೆಕ್ಟ್ ಆಗಿ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬರೆದು ಆ ಅಮೌಂಟ್ ಬರೆದ್ರೆ ಆಯ್ತು. ಒಂದೊಂದ್ಸರಿ ಏನಾಗುತ್ತೆ, ಆಫೀಸ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಲ್ಲಿ ಸಪ್ರೇಟ್ ಆಗಿ ಕೊಡ್ತಾರೆ. ಸೊ ಆ ಟೈಮಲ್ಲಿ ನಾನು ಈಗ ಮಾಡಿದ್ದೀನಲ್ಲ, ಈ ಫಾರ್ಮ್ಯಾಟ್ ಫಾಲೋ ಮಾಡ್ತೀರಾ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ದೇರ್ ಆರ್ 2. ಓಕೆ, ಒಂದು ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ, ಇನ್ನೊಂದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಯಾವ್ದ್ರಲ್ಲಿ ಬರುತ್ತೆ? ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ. ಓಕೆನಾ? ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ 2 ಬರುತ್ತೆ. ಒಂದು ಆಫೀಸ್ ಎಕ್ಸ್ಪೆನ್ಸ್ ಅಂತ ಒಂದು ಬರುತ್ತೆ, ಇನ್ನೊಂದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಓಕೆನಾ? ಸೊ ಆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ? ಬ್ಯಾಡ್ ಡೆಟ್ಸ್, ಸೆಲ್ಲಿಂಗ್ ಕಮಿಷನ್, ಆಮೇಲೆ ಡಿಸ್ಟ್ರಿಬ್ಯೂಷನ್, ಅಡ್ವರ್ಟೈಸ್ಮೆಂಟ್, ಪ್ರಮೋಷನ್ ಎಕ್ಸ್ಪೆನ್ಸಸ್, ಅದೆಲ್ಲ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬರುತ್ತೆ. ಆಫೀಸಲ್ಲಿ ಏನೇನು ಬರುತ್ತೆ ಅಂತ ನಾನು ಹೇಳಿದ್ದೆ.
ಈ ತರ ಸಪ್ರೇಟ್ ಆಗಿ ಕೊಟ್ಟಾಗ ಏನ್ ಮಾಡಬೇಕು, ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೆಡ್ಡಿಂಗ್ ಬರ್ದು ಅದ್ರ ಕೆಳಗಡೆಗೆ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಬರ್ದು ಯಾವ್ದು ಆಫೀಸ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಅದನ್ನ ಬರೀರಿ. ಮತ್ತೆ ನೆಕ್ಸ್ಟ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಅಂತ ಬರ್ದು ಯಾವ್ದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಅನ್ನೋದನ್ನ ಬರೀರಿ. ಸೊ ಆಮೇಲೆ ಆಪರೇಟಿಂಗ್ ಪ್ರಾಫಿಟ್ಗೆ ಇದಿಷ್ಟು ಐಟಮ್ಸ್ ನ ಮೈನಸ್ ಮಾಡಿ, ಆಗ ಏನ್ ಬರುತ್ತಲ್ಲ ವಿ ವಿಲ್ ಕಾಲ್ ಇಟ್ ಆಸ್ ಆಪರೇಟಿಂಗ್ ಪ್ರಾಫಿಟ್. ಈ ಆಪರೇಟಿಂಗ್ ಪ್ರಾಫಿಟ್ಗೆ ಮತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕು. ಓಕೆನಾ? ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುದು ನಾನು ಹೇಳಿದ್ದೀನಿ. ಡೈರೆಕ್ಟ್ ಆಗಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಬರೆದ್ರೆ ಡೈರೆಕ್ಟ್ ಆಗಿ ಬರೀರಿ. ಹೇಳಿಲ್ಲ ಅಂದ್ರೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆರ್ ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಡಿಪ್ರಿಸಿಯೇಷನ್. ಓಕೆನಾ? ಅದು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಬರುತ್ತೆ. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಬರ್ದು ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಡಿಪ್ರಿಸಿಯೇಷನ್ ಬರ್ದು ಅದರ ಅಮೌಂಟ್ ಹಾಕಿ ಬಂದಿರೋ ಆಪರೇಟಿಂಗ್ ಪ್ರಾಫಿಟ್ಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀರಾ. ಓಕೆನಾ? ಸೊ ಲಾಸ್ಟ್ ಬರೆದು ವಾಟ್ ವಿಲ್ ಕಾಲ್, ದೇರ್ ಇಸ್ ನೋ ಪರ್ಟಿಕ್ಯುಲರ್ ವರ್ಡ್ ಫಾರ್ ದಟ್. ಅದಕ್ಕೇನು ಪರ್ಟಿಕ್ಯುಲರ್ ವರ್ಡ್ ಆಗಿಲ್ಲ. ಓಕೆನಾ? ಸೊ ಆಪರೇಟಿಂಗ್ ಪ್ರಾಫಿಟ್ಗೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀರಾ. ತಲೆಯಲ್ಲಿ ಇಟ್ಕೊಳ್ಳಿ, ಎಕ್ಸ್ಪೆನ್ಸಸ್ ಆದ್ರೆ ಮೈನಸ್, ಇನ್ಕಮ್ಸ್ ಆದ್ರೆ ಪ್ಲಸ್. ಎಕ್ಸ್ಪೆನ್ಸಸ್ ಮೈನಸ್, ಇನ್ಕಮ್ಸ್ ಪ್ಲಸ್. ಸೊ ಬಂದಿರೋ ಆನ್ಸರ್ಗೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ನ ಪ್ಲಸ್ ಮಾಡಬೇಕು. ಅದಕ್ಕೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಹೆಡಿಂಗ್ ತಗೋತೀರಾ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡ್ತೀರಾ. ಎದ್ರಲ್ಲಿ? ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ. ಮೈನಸ್ ಮಾಡಿದ್ಮೇಲೆ ಒಂದು ಆನ್ಸರ್ ಬರುತ್ತೆ, ಆ ಆನ್ಸರ್ನ ಹಂಗೆ ಹಿಡಿಯಲಿ. ಓಕೆನಾ? ಬಂದಿರೋ ಆನ್ಸರ್ಗೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ನ ಆಡ್ ಮಾಡ್ತೀರಾ. ಡೈರೆಕ್ಟ್ ಆಗಿ ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಕೊಟ್ಟಿದ್ರೆ ಓಕೆ, ಕೊಟ್ಟಿಲ್ಲ ಅಂದ್ರೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅವೆಲ್ಲ ನಾನ್ ಆಪರೇಟಿಂಗ್ ಇನ್ಕಮ್ ಬರುತ್ತೆ. ಸೊ ನಾನ್ ಆಪರೇಟಿಂಗ್ ಇನ್ಕಮ್ ನ ಬಂದಿರೋ ಆನ್ಸರ್ಗೆ ಆಡ್ ಮಾಡ್ತೀರಾ. ಬರದೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಟ್ಯಾಕ್ಸ್ ಇದ್ರೆ ಟ್ಯಾಕ್ಸ್ ಮೈನಸ್ ಮಾಡಿ, ಟ್ಯಾಕ್ಸ್ ಇಲ್ಲ ಅಂದ್ರೆ ಗುಡ್ ಎನಫ್, ಡೈರೆಕ್ಟ್ಲಿ ಯು ವಿಲ್ ಗೋ ವಿತ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ವಿಲ್ ಬಿ ದ ಫೈನಲ್ ಆನ್ಸರ್. ಓಕೆನಾ? ಸೊ ಇದು ಹೋಲ್ ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ ನೀಟಾಗಿ ಕಲ್ತ್ರೆ ನಿಮಗೆ ಪ್ರಾಬ್ಲಮ್ ಫುಲ್ ಈಸಿ ಆಗುತ್ತೆ. ಇನ್ನೂ ಸಿಂಪಲ್ ಅಂದ್ರೆ ಯಾವುದೇ ಇನ್ಕಮ್ಸ್ ಕೊಟ್ಟರು ಸೇಲ್ಸ್ ಬಿಟ್ಟು ಇನ್ಕಮ್ ಫ್ರಮ್ ಆಪರೇಷನ್, ರೆವೆನ್ಯೂ ಫ್ರಮ್ ಆಪರೇಷನ್, ಈ ಮೂರು ಕೂಡ ಸೇಲ್ಸ್ಗೆ ಲೈಕ್ ಸಿನೋನಿಮ್ಸ್. ಓಕೆನಾ? ಈ ಮೂರು ಬಿಟ್ಟು ಬೇರೆ ಯಾವುದೇ ಇನ್ಕಮ್, ಬೇರೆ ಯಾವುದೇ ರಿಸೀವ್ಡ್ ಅಂತ ಬಂದ್ರು, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ಪ್ರಾಫಿಟ್, ಅದೆಲ್ಲ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂಡರ್ ಬರುತ್ತೆ. ಓಕೆನಾ? ಸೊ ಫಾರ್ಮ್ಯಾಟ್ ನೀಟಾಗಿ ನೆನ್ಪಿಟ್ಕೊಳ್ಳಿ. ಫಾರ್ಮ್ಯಾಟ್ ಅಲ್ಲಿ ಸೇಲ್ಸ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡ್ತೀರಾ, ಆಗ ಬರದೆ ಗ್ರಾಸ್ ಪ್ರಾಫಿಟ್ಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀರಾ, ಆಗ ಬರದೆ ಆಪರೇಟಿಂಗ್ ಪ್ರಾಫಿಟ್ಗೆ ಏನ್ ಮಾಡಬೇಕು, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ್ತೀರಾ, ಆಗ ಒಂದು ಆನ್ಸರ್ ಬರುತ್ತೆ. ಆ ಆನ್ಸರ್ಗೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ನ ಆಡ್ ಮಾಡ್ತೀರಾ. ವಾಟ್ ಯು ವಿಲ್ ಗೆಟ್ ವಿಲ್ ಬಿ ಕಾಲ್ಡ್ ಅಸ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದಕ್ಕೆ ಟ್ಯಾಕ್ಸ್ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಮೇಕ್ ಶೋರ್ ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಹೋಲ್ ಅಂಡ್ ಸೋಲ್ ಕಾಂಪೊನೆಂಟ್ಸ್. ಓಕೆ? ಸೊ ಯಾವ್ದಾವ್ದು ಬರುತ್ತೆ, ಯಾವ್ಯಾವ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ, ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಇದ್ರಲ್ಲಿ ಕವರ್ ಆಗಿದೆ. ದಿಸ್ ಯು ಆರ್ ಸಪೋಸ್ ಟು ಡೂ. ದಿಸ್ 2 ಕಾಲಮ್ಸ್ ಎಕ್ಸ್ಟ್ರಾ ನೀವೇ ಮಾಡ್ತೀರಾ ಅಂತ ಅನ್ಕೋತೀನಿ. 2013 ಮೈನಸ್ 2012 ಮಾಡಿದ್ರೆ ಇದು ಬರುತ್ತೆ. 2013 ವ್ಯಾಲ್ಯೂ ಮೈನಸ್ 2012 ವ್ಯಾಲ್ಯೂ ಮಾಡಿದಾಗ ಇದು ಬರುತ್ತೆ. ಹೌ ಟು ಡೂ ದಿಸ್? ಇದು ಆನ್ಸರ್ ಡಿವೈಡೆಡ್ ಬೈ 2012 ವ್ಯಾಲ್ಯೂ ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಬರುತ್ತೆ. ದಿಸ್ ಈಸ್ ಯುವರ್ ವರ್ಕ್. ಓಕೆ? ಸೊ ದಿಸ್ ಇಸ್ ಹೌ ಯು ವಿಲ್ ಗೆಟ್ ದ ಇನ್ಕಮ್ ಸ್ಟೇಟ್ಮೆಂಟ್. ಈಸಿ ಇದೆ. ಸೊ ಫಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡ್ತೀರಾ, ಆಮೇಲೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಆಮೇಲೆ ನಾನ್ ಆಪರೇಟಿಂಗ್ ಇನ್ಕಮ್ ಆಡ್, ಎಕ್ಸ್ಪೆನ್ಸಸ್ ಮೈನಸ್, ಇನ್ಕಮ್ಸ್ ಎಲ್ಲ ಆಡ್. ಓಕೆನಾ? ಒನ್ ಮೋರ್ ಥಿಂಗ್, ಯಾವ್ಯಾವ ಅಂಡರ್ ಬರುತ್ತೆ ಅದಕ್ಕೋಸ್ಕರ ಪ್ರೀವಿಯಸ್ ಅಲ್ಲಿ ಒಂದು PDF ಕಳಿಸಿದೀನಿ. ಆ PDF ನೀಟಾಗಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಅಂಡರ್ ಬರುತ್ತೆ, ಯಾವ ಎಕ್ಸ್ಪೆನ್ಸಸ್ ಯಾವ್ಯಾವ ಹೆಡ್ ಅಂಡರ್ ಬರುತ್ತೆ ಅಂತ. ಗೊತ್ತಾಗ್ತಿದೆನಾ? ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಸೊ ಈ ಥರ್ಡ್ ಕಾಲಮ್ ಹೇಗೆ ಸಿಗುತ್ತೆ ಅಂತ ಗೊತ್ತಿದೆ. 2013 ಮೈನಸ್ 2012 ಇದು ಆನ್ಸರ್ ಡಿವೈಡೆಡ್ ಬೈ 2012 ವ್ಯಾಲ್ಯೂ ಇಂಟು 100. ಹಿಯರ್ ಯುವರ್ ಇನ್ಕಮ್ ಸ್ಟೇಟ್ಮೆಂಟ್ ಕಂಪ್ಲೀಟ್ಸ್. ಮೋಸ್ಟ್ ಕಾಂಪ್ಲಿಕೇಟೆಡ್ ಅಂದ್ರೆ ಇದೆ, ಮ್ಯಾಕ್ಸಿಮಮ್ ಇಂಥ ಕಾಂಪ್ಲಿಕೇಟೆಡ್ ಕೇಳಲ್ಲ, ಬಟ್ ಸ್ಟಿಲ್ ಫಾರ್ ಯುವರ್ ಸೇಫರ್ ಸೈಡ್ ನಾನು ಮಾಡಿದ್ದೀನಿ. ಈ ತರ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಕೂಡ 3-4 ನಿಮಗೆ ಅಸೈನ್ಮೆಂಟ್ ಅಂತ ಹೇಳಿ ಕಳಿಸಿದ್ದೀನಿ. ಮೇಕ್ ಶೋರ್ ಯು ಸಾಲ್ವ್ ದಟ್. ಓಕೆ? Now, this is all about today's class. Hope you understood and there is no doubt in this. Thank you. If so, there is any doubt, we shall clarify all your doubts in the later sessions. Okay?